ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪಾರ್ಟಿ ಸಿದ್ಧಾಂತಗಳ ಅಡಿಯಲ್ಲಿ ಉತ್ತಮವಾದಂಥ ಕಾರ್ಯಕರ್ತರ ಪಡೆಯನ್ನು ಕಟ್ಕೊಂತೀವಿ. ಕಾಂಗ್ರೆಸ್ಸು ಇಲ್ಲ, ಗ್ಯಾರಂಟಿನೂ ಇಲ್ಲ, ಗ್ಯಾರಂಟಿಗೆ ವಾರಂಟಿ ಮುಗೀತು ಇಲ್ವಲ್ಲ, ಅದರಲ್ಲೇನು ಜಿದ್ದಾಜಿದ್ದಿ ಏನಿರಲಿಲ್ಲ. ಬಿ ಜೆ ಪಿ ಗೆಲ್ಲುತ್ತೆ. ಎಳ್ಳುಪುರನೂ ಒಳ್ಳೆ ಭಾರತೀಯ ಜನತಾ ಪಾರ್ಟಿ ನನಗೂ ಲೀಡ್ ಕೊಟ್ಟಂಥ ಕ್ಷೇತ್ರ. ಯಾವುದೇ ಕಾರಣಕ್ಕೂ ಅಲ್ಲೇನಿಲ್ಲ. ನಮ್ಮ ಪಾರ್ಟಿಯ ಎಲ್ಲ ಪಕ್ಷನಿಷ್ಠೆ ಇರೋವಂಥ ಪಾರ್ಟಿ ವಿಚಾರ ಗೊತ್ತಿರೋಂಥ ಪ್ರತಿಯೊಬ್ಬರು ಅಲ್ಲಿ ಬಂದು ಅವ್ರ ಪರವಾಗಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಗೆಲ್ಸ್ಕೊಂಡಿದ್ದೀವಿ. ಪ್ರಾಮಾಣಿಕ ಕಾರ್ಯಕರ್ತ ಆಗಿರುವಂಥ ಮುನಿಶಂಕರು ಹಾಗೂ ಮಧುಕುಮಾರ್ ಇಬ್ಬರು ಗೆದ್ದವರು. ಅದನ್ನು ಗೆಲ್ತಾರೆ ಅಂತ ನನಗಂತೂ ಡೇ ಒನ್ ಹೇಳಿದ್ದೆ, ಅದರಲ್ಲಿ ಏನು ಸಂಶಯ ಏನಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಬೂತ್ನ ಮತದಾರನ ಪಟ್ಟಿ ಇಟ್ಟಿದ್ರೆ ಮಾತ್ರ ನಾವು ರೀಡ್ ಮಾಡೋಕ್ಕಾಗೋದು. ಮಧು ಅವ್ರಿಗೆ ಪ್ರತಿ ವೋಟರ್ ಸಂಪರ್ಕ ಇತ್ತು. ಪ್ರತಿ ವೋಟರ್ಗೆ ನೇರವಾಗಿ ಇಲ್ಲಿಂದ ಹುಳುಮಾವಾಗ್ಬೋದು, ಹೊಸಕೋಟೆ ಆಗ್ಬೋದು, ಹೊಸೂರು ಆಗ್ಬೋದು, ದೊಡ್ಡಬಳ್ಳಾಪುರದಲ್ಲಿರೋ ಬೇರೆ ಕಡೆ ಆಗ್ಬೋದು, ಎಲ್ಲರೂ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸೇವೆ ಮಾಡಿದರು. ಕೋವಿಡಲ್ಲಿ ಊರು ಬಿಟ್ಟು ಹೋದವ್ರೂ ಪಾಪ ಫೋನ್ ಮಾಡಿದ್ರೆ ಪ್ರೀತಿಯಿಂದ ಮಧು ಅಣ್ಣ ಅಂತ ಮಾತಾಡ್ಸೋರು. ಒಳ್ಳೆತನಕ್ಕೆ ಬೆಲೆ ಇದೆ, ಕೆಲಸಕ್ಕೆ ಬೆಲೆ ಇದೆ. ದರ್ಪ ದುರಹಂಕಾರವನ್ನು ಜನ ತಿರಸ್ಕಾರ ಮಾಡ್ತಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ ಅಷ್ಟೇ. ಬಂಡಾಯ ಇದ್ದಿದ್ದು ಎಲ್ಲ ಕಡೆ ನಾವು ಗೆದ್ದಿದ್ದೀವಿ. ಒಂದೇ ಒಂದು ಕಡೆ ನಾನು ಹೇಳಿದ್ನಲ್ಲ, ರಾಮಾಂಜನಪ್ಪನವ್ರ ಮೇಲೆ ಒಂದು ಬಂಡಾಯ ಮಾತ್ರ, ಅದು ರಾಮಾಂಜನಪ್ಪನವ್ರ ವಿರುದ್ಧವಾಗಿ ಯಾರು ನಿಂತಿದ್ರು, ಅವ್ರು ಬಾಮೈದ, ಬೇರೆ ಯಾರೂ ಅಲ್ಲ. ಬಾಮೈದ ಇಬ್ಬರು ಅಭ್ಯರ್ಥಿಗಳು ಒಂದು ಇಂಡಿಪೆಂಡೆಂಟಾಗಿ ಹಾಕಿ ಶ್ರೀನಿವಾಸ್ ರೆಡ್ಡಿ ಅವರು ಒಬ್ಬರು ಗೆದ್ದಿದ್ದಾರೆ. ಬಿಟ್ಟರೆ ಎಲ್ಲ ಕಡೆ ನಾವೇನು ನಮ್ಮ ನಿರೀಕ್ಷೆಗೆ 2 ಸೀಟ್ ಕಮ್ಮಿ ಬಂದಿದೆ. ನಮ್ಮ ನಿರೀಕ್ಷೆಗೆ ಅದು ಬಿಟ್ಟರೆ ಉತ್ತಮವಾದಂಥ ಜನ ಬೆಂಬಲ ಕೊಡ್ತಾರೆ ಅನ್ನೋ ನಂಬಿಕೆ ಜನರ ಮೇಲಿತ್ತು. ನಾನು ಪ್ರತಿ ಮನೆಗೆ ಹೋಗಿದ್ದೀನಿ. ಯಾಕಂದರೆ ನಾನು ಸುಮ್ಮನೆ ಎಲ್ಲೋ ಎ ಸಿ ರೂಮಲ್ಲಿ ಕೂತ್ಕೊಂಡು, ಎ ಸಿ ಕಾರಲ್ಲಿ ಕೂತ್ಕೊಂಡು ನಾನೇನು ಮಾತಾಡ್ತಾ ಇಲ್ಲ. ನನ್ನ ಚುನಾವಣೆ ಕಾರ್ಯಕರ್ತರು ಪಾಪ ಮನೆ ಬಾಗಿಲು ಅಲಿತಾರೆ, ಶ್ರಮ ಪಡ್ತಾರೆ. ಅವ್ರ ಚುನಾವಣೆಗೆ ನಾನು ಹೋಗಿ ಮತ ಕೇಳಿಲ್ಲ ಅಂದರೆ, ಆಫ್ಟರ್ ಆಲ್ ಒಂದು ಮತ ಕೇಳೋದು ನನ್ನ ಕರ್ತವ್ಯ. ಪ್ರತಿ ಮನೆಗೆ ಹೋಗಿ ಮತ ಕೇಳೋದು ನನ್ನ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡಿದ್ದೀನಿ. ನಾನು ಕೇಳಿರೋ ಭಿಕ್ಷೆಯನ್ನು ಮತದಾರರುಗಳು ಮತ ಭಿಕ್ಷೆಯನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದ್ರು. ನನ್ನ ಒಳ್ಳೆತನಕ್ಕೆ, ನನ್ನ ಪಕ್ಷದ ನಿಷ್ಠೆಗೆ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಯವ್ರಿಗೆ, ರಾಜ್ಯದಲ್ಲಿ ಅಶೋಕ್ ಅಣ್ಣವ್ರಿಗೆ, ವಿಜಯಣ್ಣವ್ರಿಗೆ ಎಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಮತ್ತು 3 ಪಟ್ಟಣ ಪಂಚಾಯತಿ ಆಗಿದೆ. 3 ಬಿ ಜೆ ಪಿ ಗೆದ್ದಿದ್ದೀವಿ. ಕಾಂಗ್ರೆಸ್ಸು ಇಲ್ಲ, ಗ್ಯಾರಂಟಿನೂ ಇಲ್ಲ, ಗ್ಯಾರಂಟಿಗೆ ವಾರಂಟಿ ಮುಗೀತು. ಇನ್ನೇನಿದ್ರು ಗ್ಯಾರಂಟಿನ ಮನೆ ಕಡೆ ಜನ ಕಳಿಸೋವಂಥ ಪೂರ್ತಿ ಕೆಲಸ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಬರೀ ಮಂಗಳೂರು, ಉತ್ತರ ಕನ್ನಡ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಬೆಂಗಳೂರು ಸುತ್ತಮುತ್ತಲೂ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪಾರ್ಟಿ ಸಿದ್ಧಾಂತಗಳ ಅಡಿಯಲ್ಲಿ ಉತ್ತಮವಾದಂಥ ಕಾರ್ಯಕರ್ತರ ಪಡೆಯನ್ನು ಕಟ್ಕೊಂತೀವಿ.